ಕೊಪ್ಪಳ ಜಿಲ್ಲೆ ಈ ಒಂದು ವಿಡಿಯೋದಲ್ಲಿ ಕೊಪ್ಪಳ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೊಪ್ಪಳ ಜಿಲ್ಲೆ ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಂದರೆ ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು 1998ರಲ್ಲಿ ರಾಯಚೂರಿನಿಂದ ವಿಭಜಿಸಲ್ಪಟ್ಟಿದೆ. ಕೊಪ್ಪಳ ಜಿಲ್ಲೆ ಮೊದಲೇನು ರಾಯಚೂರಿನಲ್ಲಿತ್ತು. ಸೊ 1998ರಲ್ಲಿ ಇದು ರಾಯಚೂರಿನಿಂದ ವಿಭಜಿಸಲ್ಪಟ್ಟಿತ್ತು. 1998ರಲ್ಲಿ ಇದು ಸಪ್ರೇಟಾಗಿ ತನ್ನದೇ ಆದ ಒಂದು ಜಿಲ್ಲೆಯಾಗಿ ಸ್ಥಾಪನೆಗೊಂಡಿತ್ತು. ನೆಕ್ಸ್ಟ್ ಇದು 7 ತಾಲೂಕುಗಳನ್ನು ಹೊಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 7 ತಾಲೂಕುಗಳು ಕಂಡುಬರುತ್ತವೆ. ಇದನ್ನು ಶ್ರೀ ವಿಜಯ ರಚಿಸಿರುವ ಕವಿರಾಜ ಮಾರ್ಗದಲ್ಲಿ ತಿರುಗನ್ನಡ ನಾಡು ಎಂದು ಕರೆಯಲಾಗಿದೆ. ಶ್ರೀ ವಿಜಯ ರಚಿಸತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಕೊಪ್ಪಳ ಜಿಲ್ಲೆಯನ್ನು ತಿರುಗನ್ನಡದ ನಾಡು ಎಂದೇ ಕರೆಯಲಾಗುತ್ತದೆ. ಇನ್ನು ಇಲ್ಲಿ ಪಂಪ ಸರೋವರ ಕಂಡುಬರುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಪಂಪ ಸರೋವರ ಕಂಡುಬರುತ್ತದೆ. ಇಲ್ಲಿ ಕಿಷ್ಕಿಂಧೆ ಎಂಬ ಸ್ಥಳವಿದ್ದು ಅದನ್ನು ಈಗ ಆನೆಗುಂದಿ ಎಂದು ಕರೆಯಲಾಗುತ್ತದೆ. ಕಿಷ್ಕಿಂಧೆ ಎಂಬ ಸ್ಥಳಕ್ಕೆ ಈಗಿನ ಆನೆಗುಂದಿ ಎಂದು ಕರೆಯಲಾಗುತ್ತಿದೆ. ಈ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಂದರೆ ಆನೆಗುಂದಿ. ನೆಕ್ಸ್ಟು ಮಹಾಭಾರತದ ಕಾಲದಲ್ಲಿ ಪಾಂಡವರು ಇದೇ ಕೊಪ್ಪಳದಲ್ಲಿ ಬಿಡಾರ ಹೂಡಿದರು. ಮಹಾಭಾರತ ಕಾಲದಲ್ಲಿ ಪಾಂಡವರು ಏನು ಮಾಡಿದರು ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ರು. ಇನ್ನು ಇಲ್ಲಿ ಕಪಿಲ ತೀರ್ಥ ಜಲಪಾತ ಕಂಡುಬರುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಪಿಲ ತೀರ್ಥ ಜಲಪಾತ ಕಂಡುಬರುತ್ತದೆ. ಇಲ್ಲಿ ಏಷ್ಯಾದಲ್ಲಿಯೇ ಮೊದಲ ಇಂಟಿಗ್ರೇಟೆಡ್ ರೈಸ್ ಟೆಕ್ನಾಲಜಿ ಪಾರ್ಕ್ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿದೆ. ಏಷ್ಯಾ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಕಂಡುಬರುತ್ತೆ ಅಂದರೆ ಗಂಗಾವತಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ಕಂಡುಬರ್ತದೆ ಇದು ಇಂಟಿಗ್ರೇಟೆಡ್ ರೈಸ್ ಟೆಕ್ನಾಲಜಿ ಪಾರ್ಕ್. ಇಲ್ಲಿ ಕಿನ್ನಾಳ ಗ್ರಾಮದಲ್ಲಿ ತನ್ನ ಕಿನ್ನಾಳ ಗೊಂಬೆ, ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕಿನ್ನಾಳ ಗ್ರಾಮ ಕಂಡುಬರುತ್ತೆ. ಈ ಕಿನ್ನಾಳ ಗ್ರಾಮದಲ್ಲಿ ತನ್ನ ಕಿನ್ನಾಳ ಒಂದು ಚಿತ್ರಕಲೆಯನ್ನು ಇದೆ ಮತ್ತು ಕಿನ್ನಾಳ ಗೊಂಬೆಗೆ ಪ್ರಸಿದ್ಧಿಯಾಗಿದೆ ಈ ಕಿನ್ನಾಳ ಗ್ರಾಮ. ಕಿನ್ನಾಳ ಗೊಂಬೆಗಳು ಕಂಡುಬರುತ್ತವೆ. ಇನ್ನು ಮತ್ತು ಇನ್ನೇನಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯ ಬಗ್ಗೆ ಇದು ದಾಳಿಂಬೆ ಮಾರಾಟದಲ್ಲಿ ಮೊದಲ ಸ್ಥಾನವಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ದಾಳಿಂಬೆ ಮಾರಾಟ ಮಾಡೋದರಲ್ಲಿ ಇದು ಭಾರತದಲ್ಲಿಯೇ ಮೊದಲ ಸ್ಥಾನ ಕಂಡುಬಂದಿದೆ. ಇನ್ನು ಇದು ಜೈನ ಧರ್ಮದವರಿಗೆ ಪವಿತ್ರ ಕ್ಷೇತ್ರವಾಗಿದೆ. ಕೊಪ್ಪಳ ಜಿಲ್ಲೆ ಜೈನ ಧರ್ಮದವರಿಗೆ ಪವಿತ್ರ ಕ್ಷೇತ್ರವಾಗಿದೆ. ಇದು ಜೈನರ ಕಾಶಿ ಎಂದೇ ಕರೆಸಿಕೊಂಡಿದೆ ಕೊಪ್ಪಳ ಜಿಲ್ಲೆ. ನೆಕ್ಸ್ಟು ಇದು ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿದೆ ಇದು ಕೊಪ್ಪಳ ಜಿಲ್ಲೆ. ಇನ್ನು ನೆಕ್ಸ್ಟ್ ಬಂದಿಟ್ಟು ಇಲ್ಲಿ ಇಟಗಿಯ ಮಹದೇಶ್ವರ ದೇವಾಲಯ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಟಗಿಯ ಮಹದೇಶ್ವರ ದೇವಾಲಯ ಪ್ರಸಿದ್ಧಿ ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಕನಕಗಿರಿ ದೇವಾಲಯಗಳ ತವರೂರು ಎಂದು ಕರೆಯಲಾಗುತ್ತದೆ. ಇಲ್ಲಿ ಕನಕಗಿರಿ ಅನ್ನೋ ಒಂದು ಪ್ಲೇಸ್ ಇದೆ. ಆ ಒಂದು ಪ್ಲೇಸಲ್ಲಿ ಸಾಕಷ್ಟು ದೇವಾಲಯಗಳು ಕಂಡುಬರುತ್ತವೆ. ನಾಲ್ಕು ಹೆಜ್ಜೆಗೆ ಒಂದು ದೇವಾಲಯ ಕಂಡುಬರುತ್ತೆ. ಸಾಕಷ್ಟು ದೇವಾಲಯಗಳು ಈ ಕನಕಗಿರಿಯಲ್ಲಿ ಇರೋದರಿಂದ ಈ ಕನಕಗಿರಿಯನ್ನು ಏನಪ್ಪ ಅಂದರೆ ದೇವಾಲಯಗಳ ತವರೂರು ಎಂದೇ ಕರೆಯಲಾಗಿದೆ. ಇಲ್ಲಿ ಅನೇಕ ಸಾಂಸ್ಕೃತಿಕ ಸಂಗೀತ ಕ್ಷೇತ್ರಗಳು ಕಂಡುಬರುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯ ಶಾಸ್ತ್ರೀಯ ಸಂಗೀತ ಕ್ಷೇತ್ರಗಳು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಮತ್ತೇನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೆಗಳಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದ್ತಾ ಇದೆ. ಕೊಪ್ಪಳ ಜಿಲ್ಲೆ ಅಲ್ಲಿ ಹೆಚ್ಚು ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆಗೊಳ್ತಾ ಇದ್ದಾವೆ ಹೊಸವು. ಹಾಗಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿ ಕಾಣುತ್ತಿರುವುದರಿಂದ ಇದು ಕರ್ನಾಟಕದ ಜಮ್ಶೆಡ್ಪುರ ಎಂದು ಕರೆಯಲಾಗಿದೆ. ಈ ಕೊಪ್ಪಳ ಜಿಲ್ಲೆಗೇನು ಕರ್ನಾಟಕದ ಜಮ್ಶೆಡ್ಪುರ ಎಂದು ಕರೆಯಲಾಗ್ತಾ ಇದೆ.